ಶಶಿಧರ್ ಅವರೇ, ಈ ಜಾತಿ ಗಣತಿ ವರದಿ ಅನ್ನೋದು ಯಾಕೆ ಬೇಕು? 2013ರಿಂದ 2018ರವರೆಗೆ ಆದಂಥ ಈ ಸಮೀಕ್ಷೆಯ ಬಗ್ಗೆ ಯಾಕಿಷ್ಟೊಂದು ವಿರೋಧ ವ್ಯಕ್ತವಾಯಿತು ಅಂತ ಅನ್ಸುತ್ತೆ? ನೋಡಿ, ಜಾತಿ ಗಣತಿ ಬೇಕೇ ಬೇಕಾಗುತ್ತೆ. ಯಾಕೆಂದರೆ ಒಂದು ಸಾಮಾಜಿಕ ನೆಲೆಗಟ್ಟಿನ ಮೇಲೆ ನಾವು ಸಂವಿಧಾನಾತ್ಮಕ ಆರ್ಥಿಕ ಮತ್ತು ಶೈಕ್ಷಣಿಕ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ಜನಗಳಿಗೆ ಅಂದಾಗ ಜಾತಿ ಗಣತಿ ಅತಿ ಮುಖ್ಯ. ಯಾವ ಜಾತಿಗಳು ಎಷ್ಟರ ಮಟ್ಟಿಗೆ ಪ್ರಬಲರಾಗಿದ್ದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಕೆಳಗೆ ಹೊಂದಿರತಕ್ಕಂಥ ಸಮುದಾಯಗಳನ್ನು ಮೇಲೆತ್ತುವುದು ಹೇಗೆ ಅನ್ನೋ ರೀತಿಯಲ್ಲಿ. ಈಗ ಎಲ್ಲ ಸಮುದಾಯಗಳು ಒಂದೇ ರೀತಿಯಲ್ಲಿ ಒಂದೇ ನಿಟ್ಟಿನಲ್ಲಿ ಇದ್ದಿದ್ರೆ ಈ ಜಾತಿ ಗಣತಿ ಅವಶ್ಯಕತೆನೇ ಇರಲಿಲ್ಲ. ಅವ್ರ ಮನೆಗೆ ತಕ್ಕಂತೆ ಅವ್ರ ಜಾತಿಗಳು ನೋಡ್ಕೊಬೋದು, ಹೊರಗೆ ಬಂದಾಗ ಎಲ್ಲರೂ ಸಮಾನರು ಅಂತ ಹೇಳ್ಬೋದಾಗಿತ್ತು. ಆದರೆ ಇಲ್ಲಿ ಎಲ್ಲರೂ ಕರ್ನಾಟಕದಲ್ಲಾಗಲಿ ನಮ್ಮ ದೇಶದಲ್ಲೇ ಆಗಲಿ ಎಲ್ಲರೂ ಸಮಾನರಿಲ್ಲ. ಕೆಲ ಜಾತಿಗಳು ಕೆಳ ಮಟ್ಟಕ್ಕೆ ತುಳಿಯಲ್ಪಟ್ಟಿವೆ, ಅವ್ರ ಮೇಲೆ ಕೆದಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತಹ ಸಂದರ್ಭಗಳಲ್ಲಿ ಈ ಜಾತಿ ಗಣತಿಯು ತುಂಬ ಅವಶ್ಯಕ. ಆ ನಿಟ್ಟಿನಲ್ಲಿ ಆ ಸಮುದಾಯಗಳನ್ನು ಮೇಲೆತ್ತುವ ಕೆಲಸಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಅವರು ಮಾಡಬೇಕಾಗುತ್ತೆ, ಸರ್ಕಾರನೂ ಸಹ ಅದ್ರ ಪಾಲ್ದಾರಿಕೆ ಆಗುತ್ತೆ. ಆದರೆ ಇಲ್ಲಿ 2015-16ರಲ್ಲಿ ಮಾಡಿರ್ತಕ್ಕಂಥ ಜಾತಿ ಗಣತಿಯನ್ನು ಇದುವರೆಗೂ ಯಾಕೆ ಇಟ್ಟಿದ್ರು? 2018ವರೆಗೂ ನೀವೇ ಮುಖ್ಯಮಂತ್ರಿಗಳಿದ್ರಿ, ಹಾಗೆ ಯಾಕೆ ನೀವು ತರಲಿಲ್ಲ? ಈಗ ಜಾತಿ ಗಣತಿ ಮಾಡಿದ್ದೀರಾ, ಈಗ 24ನೇ ಇಸ್ವಿನಲ್ಲಿದ್ದೀವಿ. ಜಾತಿ ಗಣತಿಯು ಹೆಚ್ಚಾಗಿರ್ಬೋದು ಅಥವಾ ಕಡಿಮೆನೂ ಆಗಿರ್ಬೋದು. ನೀವು ಯಾರನ್ನು ಅಲ್ಪಸಂಖ್ಯಾತರು ಅಂತ ಹೇಳ್ತಿದ್ರೆ ನೀವೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ 70 ಲಕ್ಷ ಜನ ಇದ್ದಾರೆ. ನೀವು ಹೇಗೆ ಅಲ್ಪಸಂಖ್ಯಾತರು ಅಂತ ಇವತ್ತು ದೃಢೀಕರಿಸ್ತೀರಾ? ಅದನ್ನು ಹೇಳಬೇಕಾಗುತ್ತೆ. ಮುಖ್ಯಮಂತ್ರಿಗಳು ಆ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕು. ನೀವು ಇನ್ನು ಮುಂದೆ ಅವರನ್ನು ಅಲ್ಪಸಂಖ್ಯಾತರು ಅಂತ ಕರ್ಕೊಂಡು ಹೋಗ್ತೀರಾ, ಇಲ್ಲ ನೀವು ಬಹುಸಂಖ್ಯಾತರು ಅವರಿಗೆ ಕೊಟ್ಟಿರೋ ಮೀಸಲಾತಿಯನ್ನು ಬೇರೆಯವ್ರಿಗೆ ಕೊಡ್ತೀರಾ, ಕೆಳಮಟ್ಟದ ಜಾತಿಗಳಿಗೆ ಕೊಡ್ತೀರಾ ಅಂತ ಹೇಳಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಜಾತಿಗಳನ್ನು ಮರ್ತಿದ್ದಾರೆ ಇನ್ನು ಕೊಟ್ಟಿರೋ ಲಿಸ್ಟ್ನಲ್ಲಿ. ನೋಡಿ, ಪುಟ್ಟರಂಗ ಶೆಟ್ಟಿ ಉಪ್ಪಾರ ಸಮಾಜಕ್ಕೆ ಸೇರ್ತಾರೆ. ಅವರ ಕ್ಷೇತ್ರದಲ್ಲಿ ಅವ್ರದ್ದೇ 60,000 ಮತಗಳಿದಾವೆ. 60,000 ಮತಗಳಿದೆ. ಅದರಿಂದ ಅವ್ರು ಪುಟ್ಟರಂಗ ಶೆಟ್ಟರಿಗೆ ಚಾಮರಾಜನಗರದಲ್ಲಿ ಯಾವಾಗಲೂ ಗೆಲ್ತಾರೆ. ಆ ಜಾತಿ ಗಣತಿ ಎಲ್ಲೋಯ್ತು? ಮತ್ತೆ ಹುಗಾರ್ ಸಮಾಜ, ಸಣ್ಣ ಮೈಕ್ರೋ ಕಮ್ಯುನಿಟಿ ಅಂತ ಒಂದು ಹುಗಾರ್ ಸಮಾಜ ಇದೆ. ಎಲ್ಲ ಕ್ಷೇತ್ರಗಳು 1,000-2,000 ಮತಗಳಿರ್ಬೋದು, ಅಂದರೆ ಜನ ಇರ್ಬೋದು. ಬಣಜಿಗ ಸಮಾಜ ಅತ್ಯಂತ ಪ್ರಭಾವವಾಗಿ ಈಗ ನಮ್ಮ MS ರಾಮಯ್ಯನವರ ಬಣಜಿಗ ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು. ಬೆಂಗಳೂರಿನ MS ರಾಮಯ್ಯನವರು, ರಕ್ಷಾ ರಾಮಯ್ಯ ಅಂತ ಹೇಳ್ತೀರಿ, ಅವರೇ ಆ ಬಣಜಿಗ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು. ಅವರು ಪ್ರಬಲರಾಗಿದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ. ಅದು ಎಲ್ಲಿ ಅವ್ರು ಎಷ್ಟು ಜನ ಇದ್ದಾರೆ? ಎಲ್ಲಿ ಗಣನೆಗಿಲ್ ತಗೊಂಡಿದ್ದೀರಾ? ಈಗ ಬೆಂಗಳೂರಿನಲ್ಲಿ ನೀವು ಸುತ್ತಮುತ್ತ ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತೆ ನಮ್ಮ ತುಮಕೂರು ಈ ಭಾಗಗಳಲ್ಲಿ ರೆಡ್ಡಿ ಮತ್ತು ನಾಯ್ಡು ಸಮಾಜಗಳು ಹೆಚ್ಚಿದೆ. ಇನ್ನು ನಮ್ಮ ಬೆಂಗಳೂರಿನಲ್ಲಿ ಸುಮಾರು 5-6 ಕ್ಷೇತ್ರಗಳಲ್ಲಿ ರೆಡ್ಡಿ ಸಮುದಾಯದ ಶಾಸಕರೇ ಇದ್ದಾರೆ. ಎಲ್ಲಿ ಅವರ ಗಣತಿಯಲ್ಲಿ? ಮತ್ತು ಮರಾಠ ಸಮಾಜ ಇಡೀ ಬೆಳಗಾವಿಯಿಂದ ಚಾಮರಾಜನಗರದವರೆಗೂ ಮರಾಠ ಸಮಾಜ ಇದೆ. ಕೋಲಾರದಿಂದ ಬೀದರ್ವರೆಗೂ ಮರಾಠ ಸಮಾಜ ಇದೆ. ಮರಾಠ ಸಮಾಜದ ಜಾತಿ ಗಣತಿ ಎಲ್ಲಿದೆ? ಅಂದ್ರೆ ನೀವೇನ್ ಮಾಡೋದು ಕೊಟ್ಟಿದ್ದೀರಾ? ನೀವೇನ್ ಮಾಡೋದು? ಚುನಾವಣೆಗೋಸ್ಕರ ಹೊಟ್ಟಿದ್ದೀರಾ? ಇಲ್ಲ ಜಾತಿ ಗಣತಿಯನ್ನು ತೋರಿಸ್ಕೊಂಡು ನಾವು ಎಲ್ಲ ಪ್ರಭಾವವನ್ನು ತಮ್ಮ ಕಡೆಗೆ ಲೋಕಸಭಾ ಚುನಾವಣೆ ತಮ್ಮೆಡೆಗೆ ಸೆಳೆಯೋದಕ್ಕೆ ಹೊರಟಿದ್ದೀರಾ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಜಾತಿ ಗಣತಿಯಿಂದ ಒಳ್ಳೇದಾಗಬೇಕು. ಜನರ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಆ ಕ್ಷಮತೆಯನ್ನು ಹೊಂದಿರತಕ್ಕಂಥ ಸರ್ಕಾರ ಬದ್ಧತೆಯನ್ನು ತೋರಿಸಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ. ವೆಂಕಟೇಶ್ವರ ಅವರೇ, ಸತ್ಯಕ್ಕೆ ಹತ್ತಿರವಾಗಿದೆ, ಪ್ರಾಮಾಣಿಕವಾದಂಥ ಸಮೀಕ್ಷೆ ಅಂತಲೇ ಪರಿಗಣನೆಗೆ ತೆಗೆದುಕೊಳ್ಳೋದಾದರೆ ರಾಜ್ಯ ರಾಜಕೀಯದಲ್ಲಿ ಇದೊಂದು ಹೊಸ ದಿಕ್ಸೂಚಿ ಅಂತ ಅನ್ಕೊಳ್ಬಹುದಾ? ಸತ್ಯಕ್ಕಂತೂ ಹತ್ರ ಇಲ್ಲ. ಸತ್ಯಕ್ಕಂದ್ರೂ ಗೊತ್ತಲ್ಲ. ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಗೊಲ್ಲ ಸಮುದಾಯ ಯಾದವ ಅಂತ ಹೇಳಿ, ಹೌದು, ಕರ್ನಾಟಕದ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಅಂದ್ರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಇದ್ದಾರೆ. ನಮ್ಮದೇ ಬೆಂಗಳೂರಿನಲ್ಲಿ ತಗೊಂಡ್ರೆ ನೀವು ಯಾದವರನ್ನು ಹುಡುಕಿದ್ರೆ 25 ಲಕ್ಷ ಜನ ಮೇಲೆ ಸಿಗ್ತಾರೆ. 10 ಲಕ್ಷ ಅಂತಿದೆ. 10 ಲಕ್ಷ ಇಡೀ ಕರ್ನಾಟಕ ತೋರಿಸಿದ್ದೀರಾ? ಯಾವ ಲೆಕ್ಕ ತೋರಿಸ್ತಾ ಇದ್ದೀರಾ? ಮತ್ತೆ ನಾವು ಹೇಗೆ ಇದನ್ನೆಲ್ಲ ಸತ್ಯ ಅಂತ ನಂಬಕ್ಕಾಗುತ್ತೆ? ನೀವು ಈಗ ನಾವು ಹೊರ ರಾಜ್ಯದಿಂದ ಬಂದು ನಮ್ಮಲ್ಲಿ ನೆಲೆಸಿರೋರು ನಮ್ಮ ಕರ್ನಾಟಕದವರಲ್ವಾ? ರೆಸಿಡೆಂಟ್ ಆಫ್ ಕರ್ನಾಟಕ ಅಂತ ನೀವು ಕೊಟ್ಟಿದ್ದೀರಲ್ವಾ? ಅವರಿಗೆ ಜೈನರು ಇದ್ದಾರೆ ಇವತ್ತು. ಹೌದು, ಕನ್ನಡ ಜೈನರು ಇದ್ದಾರೆ. ಮತ್ತೆ ಗುಜರಾತ್ ಮತ್ತೆ ರಾಜಸ್ಥಾನದ ಜನರುಗಳು ಇಲ್ಲಿ ವಾಸವಾಗಿದ್ದಾರೆ. ಅವ್ರನ್ನ ಗಣನೆಗೆ ತಗೊಂಡಿಲ್ವಾ? ಹಾಗಾದ್ರೆ ಅವ್ರಿಗೆ ಈ ರಾಜ್ಯದ ಜನ ಅಲ್ಲ ಅಂತ ನೀವು ಪರಿಗಣನೆಗೆ ಗಣಿಸ್ತೀರಾ? ಮಾರ್ವಾಡಿಗಳಿದ್ದಾರೆ. ಸ್ನೇಹಿತರೆ, ಈಗ ಅವ್ರು ಏನ್ ಹೇಳ್ತಾ ಇದಾರೆ ತುಂಬಾ ಪರ್ಟಿನೆಂಟ್ ಆಗಿ ಹೇಳ್ತಾ ಇದ್ದಾರೆ, ತುಂಬಾ ಸೂಕ್ತವಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಹೇಳುವ ಪ್ರಕ್ರಿಯೆ ಶುರುವಾಗೋದು ಯಾವಾಗ? ಅವರು 10 ಲಕ್ಷ ಅಂತ ಹೇಳಿದಾಗ ಇವ್ರು ಹೇಳಿದ್ದಕ್ಕೆ ಒಂದು ವ್ಯಾಲ್ಯೂ ಬರ್ತಾ ಇದೆ. ಅಂದ್ರೆ ನಾನು ಹೇಗೆ ಅವಕಾಶವಿರುತ್ತದೆ ಅದನ್ನ ಮಾಡೋಣ. ಆದರೆ ಅಲ್ಲ ಸರ್, 2024ನೇ ಇಸ್ವಿಯಲ್ಲಿ ಇದ್ದೀವಿ, ತಾಂತ್ರಿಕ ಯುಗದಲ್ಲಿ ಇದ್ದೀವಿ ನಾವು. ಎಲ್ಲ ವರ್ಗಗಳಲ್ಲೂ, ಎಲ್ಲ ಹಳ್ಳಿಗಳಲ್ಲೂ, ಎಲ್ಲ BBMP ವಾರ್ಡ್ಗಳಲ್ಲೂ ಸಹ ನಮ್ಮ ಕಾರ್ಯಕರ್ತರು ಅಂದ್ರೆ ಇವರು ಶಿಕ್ಷಕರಿದ್ದಾರೆ, ಆಶಾ ಕಾರ್ಯಕರ್ತರು ಇದ್ದಾರೆ, ಅಂಗನವಾಡಿ ಟೀಚರ್ಸ್ ಇದ್ದಾರೆ. ನೀವು ಸರಿಯಾದ ಮಾಹಿತಿಗಳನ್ನು ಕೊಟ್ಕೊಂಡು 1%, 2% ಪ್ರಾಬ್ಲಮ್ ಆದ್ರೆ ನಾವ್ ಯಾರು ಕೇಳುವಂತ ಪರಿಸ್ಥಿತಿ ಇರೋದಿಲ್ಲ. ಆದ್ರೆ ಕರ್ನಾಟಕದಲ್ಲಿ
ನಮ್ಮಲ್ಲಿ ನಮ್ಮ ವ್ಯವಸ್ಥೆ ಹೈಯರ್ಕಿ ಇದೆ. IAS ಆಫೀಸರ್ಗಳಿಂದ ಡಿ ಗ್ರೂಪ್ ವರ್ಗೂ ಇದ್ದಾರೆ, ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗಳು ಇದಾವೆ, ಎಲ್ಲಾ ರೀತಿಯ ವ್ಯವಸ್ಥೆ ಇದ್ದು ಕೂಡ ನಾವು ಇದೊಂದು ಕೊಟ್ಟಿದ್ದೀವಿ, ಪ್ರಾಮಾಣಿಕವಾಗಿದೆ ಅಂತ ಹೇಗೆ ನಂಬ ಸಾಧ್ಯ? ಇದು ಪ್ರಾಮಾಣಿಕ ಅಲ್ಲ ಅಂತ ಒಪ್ಕೊಳ್ಳಿ, ಬೇರೆ ವಿಷಯ. ತಪ್ಪಾಗಿದೆ ಅಂತ ಹೇಳಿ ಬೇರೆ ವಿಷಯ. ನೀವು ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳಿದ್ರು, ನಾನು ಒಂದೇ ಒಂದು ವರ್ಡ್ ಹೇಳ್ತೀನಿ, ಎಲ್ಲಾ ಮಾಹಿತಿಗಳನ್ನು ಟೀಚರ್ಸ್ ಮುಖಾಂತರ ಕ್ರೋಢೀಕರಿಸಿದ್ದೀವಿ ಅಂತ. ನನ್ನ ಒಂದು ಪ್ರಶ್ನೆ ಇದೆ, ಬೇರೆ ರಾಜ್ಯದಿಂದ ವಲಸೆ ಬಂದು ಇಲ್ಲಿ ನೆಲೆಸಿರತಕ್ಕಂಥವ್ರು ಎಷ್ಟು ಜನ? ಅವ್ರಿಗೆ ರೆಸಿಡೆನ್ಶಿಯಲ್ ಕೊಟ್ಟಿದ್ದೀರಲ್ವಾ, ಅವ್ರಿಗೆ ರೇಷನ್ ಕಾರ್ಡ್ ಕೊಟ್ಟಿದ್ದೀರಲ್ವಾ, ಅವ್ರಿಗೆ ವೋಟರ್ ಕಾರ್ಡ್ ಕೊಟ್ಟಿದ್ದೀರಲ್ಲ, ಅವರನ್ನ ನೀವು ಭಾವನಾತ್ಮಕವಾಗಿ ಕರ್ಕೊಂಡ್ಬಂದು ವೋಟ್ ಹಾಕ್ಸ್ತಾ ಇದ್ದೀರಲ್ವಾ? ಅವರೆಲ್ಲಿ? ಬೆಂಗಳೂರಲ್ಲಿ ಕಾಸ್ಮೋಪಾಲಿಟನ್ ಸಿಟಿ ಅಂತ ಹೇಳಿದೀರಾ ನೀವು. ಆಗ್ಲೇ ನೀವು ಭದ್ರಾವತಿಗೆ ಹೋಗಿ, ತಮಿಳರೇ ಹೆಚ್ಚಿದ್ದಾರೆ, ಸುಮಾರು 20-25 ಸಾವಿರ ತಮಿಳವರು ಇದ್ದಾರೆ. ಅವರೇ ಯಾವ ವರ್ಗಕ್ಕೆ ಸೇರಿಸಿದಿರಾ? ಯಾವ ಜಾತಿಗಳಿಗೆ ಸೇರಿಸಿದಿರಾ? ಇಲ್ಲಿನ ಜಾತಿಗಳೇ ಬೇರೆ, ಅಲ್ಲಿನ ಜಾತಿಗಳೇ ಬೇರೆ. ಆ ವರದಿಗಳನ್ನು ಯಾವಾಗ ನೀವು ಪ್ರಸ್ತುತಪಡಿಸ್ತೀರಾ? ಇದು ತಪ್ಪಾಗಿದೆ ಅಂತ ಒಪ್ಕೊಳ್ಳಿ. ಇದನ್ನ ಸ್ವೀಕರಿಸಿದ್ರು ಸಹ ಇದರ ಆಗಿರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸಿ ಸ್ವೀಕರಿಸಿ ಮತ್ತೆ ಘೋಷಣೆ ಮಾಡಬೇಕೆ ಹೊರತು ಸೂಕ್ತವಾಗಿ ಇದೇ ಸಮಯಕ್ಕೆ ಮಾಡಬೇಕು, ನಾವು ಎಲೆಕ್ಷನ್ಗೋಸ್ಕರ ಮಾಡಬೇಕು ಅನ್ನೋದು ತಪ್ಪು. ಎತ್ತಿ ಹೇಳ್ಬೇಕಂದ್ರೆ ಬೇಕಾದಷ್ಟು ಸಿಗ್ತವೆ. ಇಲ್ಲಿ ವಿಚಾರ ಏನಂದ್ರೆ ನೀವೇ ಇದೇ ನಿಜ ಅನ್ನೋದಾದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿ ಅಂತ ಒಳಪಂಗಡಗಳನ್ನು ನಾವು ಪ್ರಶ್ನೆ ಮಾಡ್ತೀವಿ. ಲಿಂಗಾಯತ ಅಂದಾಗ ಒಳಪಂಗಡಗಳು 100 ಇದಾವೆ, ವೀರಶೈವ ಇದೆ, ಲಿಂಗಾಯತ ಇದೆ, ಅದರಲ್ಲಿ ಒಳ ಪಂಗಡಗಳಿದಾವೆ. ಅದನ್ನೆಲ್ಲ ಯಾರು ನಾವು ಪ್ರಶ್ನೆ ಮಾಡ್ತಾರೆ. ಬ್ರಾಹ್ಮಣರಲ್ಲೂ ಸಾಕಷ್ಟು ಒಳಪಂಗಡಗಳು, ಮಾಧವರಿದ್ದಾರೆ, ಸ್ಮಾರ್ತರಿದ್ದಾರೆ, ಇನ್ನೂ ಒಂದು ಬೇರೆ ಬೇರೆ ಇದೆ. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ನೀವು ಕೈ ಬಿಟ್ಟಿರತಕ್ಕಂತಹ ಜಾತಿಗಳನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾವಾಗ ಇದನ್ನ ಸೇರಿಸ್ತೀರಾ? ಹಾಗಾದ್ರೆ ಒಂದೇ ನಿಮಿಷ, ಪ್ರಪಂಚದ ಜನಸಂಖ್ಯೆ 25 ಲಕ್ಷ 30 ಲಕ್ಷ ಆಕಸ್ಮಿಕ ಆಕಸ್ಮಿಕ ಹೇಗಾಗುತ್ತೆ ಸರ್? ಹಾಗೆ ಹೇಳೋದಿಲ್ಲ. ನೀವು ಜವಾಬ್ದಾರಿತ ಸರ್ಕಾರದ ವಕ್ತಾರರಾಗಿ ಆ ರೀತಿ ಹೇಳೋಗಿಲ್ಲ. ಜವಾಬ್ದಾರಿತ ವಕ್ತಾರರಾಗಿ ನೀವು ಆ ರೀತಿ ಹೇಳೋಂಗಿಲ್ಲ. ನೋಡಿ, ಪ್ರಪಂಚದ ಮೇಡಮ್ ಒಂದೇ ಸರ್, ಒಂದು ಓಟನ್ನು ಬಿಡಲ್ಲ ಸರ್. ಗಲ್ಲಿ ಗಲ್ಲಿ ತಿರುಗ್ತೀರಾ ಸರ್, ಅಜ್ಜಿ ಸಣ್ಣ ಮಗು ಅಂತ ನೋಡಲ್ಲ, ನೀವೇ ಓಟ್ ಹಾಕ್ಸ್ಕೊತೀರಾ. ನೋಡಿ, ಪ್ರಪಂಚದ ಪ್ರಭಾವಿ ಒಂದು ಕಮ್ಯುನಿಟಿ ಆಗಿರ್ತಕ್ಕಂಥ ಕ್ರಿಶ್ಚಿಯನ್ ಇಲ್ಲಿದೆ. ಕ್ರಿಶ್ಚಿಯನ್ ಇಲ್ವೇ ಇಲ್ವ? ಕರ್ನಾಟಕದಲ್ಲಿ ಪ್ರತಿಯೊಂದು ಕಡೆನೂ ನಾವು ನೋಡ್ತಾ ಇದೀವಿ ಕ್ರಿಶ್ಚಿಯನ್ಸ್ ಇದಾರೆ. ಎಲ್ಲಿ ಹೋದ್ರು ಕ್ರಿಶ್ಚಿಯನ್ಸ್? ಹಾಗಾದ್ರೆ ನೀವು ಇದನ್ನ ಕ್ರಿಶ್ಚಿಯನ್ಸ್ ಎಲ್ಲಾದ್ರೂ ತಗೊಂಡು ಬೇರೆ ಕಡೆ ಸೇರಿಸಿದೀರಾ? ಜೈನರು ನಾವು ಆಗ್ಲೇ ಮಾತಾಡಿದ್ವಿ, ಜೈನರು ಮತ್ತು ಪಟೇಲರು ಮತ್ತೆ ಬೇರೆ ಬೇರೆ ಸಮಾಜಗಳನ್ನ ಮಾರ್ವಾಡಿಗಳನ್ನ ಸೇರಿಸ್ಕೊಂಡಿಲ್ಲ. ಕ್ರಿಶ್ಚಿಯನ್ನರನ್ನ ನೀವು ಎಲ್ಲಿ ಸೇರಿಸಿದೀರಾ? ಅದಕ್ಕೂ ಸ್ಪಷ್ಟನೆ ಬೇಕಲ್ವಾ? ರೈಟ್ ರೈಟ್. ಯಾವ್ದಕ್ಕೂ ಸ್ಪಷ್ಟನೆ ಕೊಡದಂಗೆ ನೀವು 1% ಉಳಿತು 1% ಉಳಿಕಲ್ಲ. ಇದು ಕಂಪ್ಲೀಟ್ 50% ಉಳಿಕಿದೆ. ಜನರಲ್ ಗಂತ ಸೇರಿಸಿರ್ಬೋದಲ್ಲ? ಎಲ್ಲಿ ಸೇರಿಸಿ ಹೇಳ್ಬೇಕಲ್ಲ? ಜಾತಿಯನ್ನ ಘೋಷಣೆ ಮಾಡಕ್ ಆಗದಿದ್ರೆ ಸಾಮಾನ್ಯ ಜನರಲ್ ಅಂತ ಸೇರಿಸಿದ್ರು. ಅದನ್ನ ಸ್ಪಷ್ಟನೆ ಕೊಡಿ. ಕ್ಲಾರಿಟಿ ಬೇಕು ಸರ್. ಅದಕ್ಕೆ ಯಾಕಿದು ಹಲವಾರು ವರ್ಷಗಳಿಂದ ಚರ್ಚೆಗೊಳಗಾಯ್ತು ಅಂದ್ರೆ ಇದೇ ಕಾರಣಕ್ಕೆ. ಅಲ್ಲಲ್ಲ, ಕ್ರಿಶ್ಚಿಯನ್ನರು ಸಹ ಸೇರಿರ್ಬೋದು. ಎಲ್ಲಿ ಬರ್ದಿಲ್ವಲ್ಲ? ಅತ್ಯಂತ ಹಿಂದುಳಿದವರು ಮೇಡಮ್, ಅತ್ಯಂತ ಹಿಂದುಳಿದವರು ಕುರುಬರು ಅಂತ ಹೇಳಿದ್ರು. ಶೈಕ್ಷಣಿಕವಾಗ ಅಥವಾ ಆರ್ಥಿಕವಾಗಿ ಅಂತ ನೀವು ತೋರಿಸಿಲ್ಲ. ಶೈಕ್ಷಣಿಕವಾಗಿ ಹಿಂದುಳಿದಿರಬಹುದು, ಆದರೆ ಆರ್ಥಿಕವಾಗಿ ಪ್ರಬಲವಾಗಿದ್ದಾರೆ. ಎಲ್ಲ ಹಳ್ಳಿಗಳಲ್ಲೂ ನಾವು ನೋಡಿದ್ದೇವೆ, ಆರ್ಥಿಕವಾಗಿ ಚೆನ್ನಾಗಿದ್ದಾರೆ. ಆ ರೀತಿಯಲ್ಲಿ ನೀವು ಅದೇ ರೀತಿ ಕೊಟ್ಟಿದ್ದೀರಲ್ಲ, ಇದಕ್ಕೆ ಅನುಮಾನಗಳು ಮೂಡುತ್ತೆ. ಯಾಕಂದ್ರೆ ಅದೇ ಸಮುದಾಯದ ಮುಖ್ಯಮಂತ್ರಿಗಳಿದ್ದಾರೆ. ನಿಮ್ಮ ಸಮುದಾಯನೇ ನೀವು ಪೂರಾ ಕೆಳಗಡೆ ಇದೆ ಅಂತ ತೋರಿಸ್ತಾ ಇದ್ದೀರಾ. ನಿಮ್ಮಲ್ಲಿ ನಾವು ಪ್ರತಿಯೊಂದು ಹಳ್ಳಿಗಳಲ್ಲೂ ನೀವು ಆರ್ಥಿಕವಾಗಿ ಮುಂದುವರೆದಿದ್ದೀರಾ, ಶೈಕ್ಷಣಿಕವಾಗಿ ನೀವು ಕೆಳಗಡೆ ಇರಬಹುದು, ಅದನ್ನ ಮೇಲೆ ಕೆಲಸಗಳನ್ನು ಮಾಡಬಹುದು. ಜಾತಿ ಗಣತಿಯ ಕಾಂಗ್ರೆಸ್ ಸೇರ್ಕೊಂಡು ಬಿಹಾರದಲ್ಲಿ ಕ್ರಮ ತಗೊಂಡಿದ್ದವರು. ನೋಡಿ, ಜಾತಿ ಗಣತಿಯು ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕಕ್ಕೋಸ್ಕರ ತುಂಬಾ ಅತ್ಯಮೂಲ್ಯ. ಅದನ್ನು ವೈಜ್ಞಾನಿಕವಾಗಿ ಮಾಡಿ ಅಂತ ನಮ್ಮ ಆಗ್ರಹ. ನಾವು ಸೂಚಿಸಿರುವಂತೆ, ನಾವು ಹೇಳಿರುವಂತೆ, ನಾವು ಪ್ರಶ್ನೆ ಮಾಡಿರುವಂತೆ ಆ ಸಮುದಾಯಗಳನ್ನು ಒಳ ಮೀಸಲಾತಿಗೆ ತಗೊಂಡು ಬನ್ನಿ. ಈಗ ಯಾರೆಲ್ಲ ಈ ಒಂದು ಸಮೀಕ್ಷೆ ಒಳಗೆ ಬಂದಿಲ್ಲ ಅವ್ರಿಗೆ ಏನ್ ಲಾಸ್ ಆಗುತ್ತೆ ಅಂತ ನಿಮ್ಮ ವಿಶ್ಲೇಷಣೆ? ಖಂಡಿತವಾಗೂ ಗೊತ್ತಾಗೋದೇ ಇಲ್ವಾ? ನಾವು ರೆಸಿಡೆಂಟ್ ಆಫ್ ಯಾರಿಗೂ ಗೊತ್ತಾಗಲ್ಲ. ಅವರ ಭಾವನೆ ಏನಾಗಬಹುದು? ಈಗ ಓಲೈಕೆ ಅಂತಲ್ಲ, ಅವರ ಭಾವನೆ ಏನು? ಓಲೈಕೆ ಅಂತಲ್ಲ, ಓಲೈಕೆ ಅಲ್ಲ, ಓಲೈಕೆ ಅಲ್ವೇ ಅಲ್ಲ. ಓಲೈಕೆ ಅಲ್ವೇ ಅಲ್ಲ. ಅವ್ರನ್ನ ಒಳಗಡೆ ತಗೊಂಡು ಅಂತ ಹೇಳ್ತಾ ಇದ್ದೀವಿ. ಅವ್ರನ್ನ ಬಿಟ್ಟಿದ್ದೀರಾ? ನೋಡಿ, 5 ಜನ ಮಕ್ಕಳಿದ್ರೆ ಇಬ್ಬರನ್ನ ಆಚೆ ಇಟ್ಬಿಟ್ಟು 3 ಜನ ನನ್ನ ಮಕ್ಕಳು ಅಂತ ಹೇಳ್ದಂಗ ಆಯ್ತು. ಅದೆಲ್ಲ ಬೇಕಾದ್ರೆ 5 ಜನ ನನ್ನ ಮಕ್ಕಳು ಅಂತ ಹೇಳ್ಬೇಕು. ರಾಜ್ಯದ ಪ್ರತಿಯೊಬ್ಬ ಪ್ರಜೆನೂ ಹೇಳ್ಬೇಕು. ಹೌದು. ಈಗ ಎಕ್ಸಾಂಪಲ್ ಅಮ್ಮ, ಈಗ ನಾನು ಒಂದು ಜಾತಿ ಗಣತಿಗೆ ನಾನು ಒಳಪಟ್ಟಿದ್ದೀನಿ, ಒಳಪಟ್ಟಿಲ್ಲ ಅಂತಾನೆ ಅನ್ಕೊಂಬಿಡಿ. ಆಯ್ತು, ಹಂಗನ್ಬಿಟ್ಟು ನನ್ನ ಜಾತಿ ಎಲ್ಲ ಹೋಗ್ಬಿಡುತ್ತಾ?
ಯಾವ್ದು ಮಾಡ್ಲೇಬೇಕಾಗಿಲ್ಲ ಅವಶ್ಯಕತೆ ಇಲ್ವಲ್ಲ? ವ್ಯಕ್ತಿಗೆ ವ್ಯಕ್ತಿಯ ಕುಟುಂಬಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅಂತಂದ್ರು 4 ಜನ ಇರ್ತಾರೆ, ಅಂತಂದ್ರು 4 ಜನ ಇರ್ತಾರೆ. ಆಕಸ್ಮಿಕವಾಗಿ ಅವತ್ತೇನಾರು ಒಬ್ಬ ವ್ಯಕ್ತಿ ಏನಾರು ಆಬ್ಸೆಂಟ್ ಆಗ್ಬಿಟ್ಟಿದ್ರೆ ಅವ್ರು ತನ್ನ ಜಾತಿಯ ಸರ್ ಇದೆ ನೀವು ಎಷ್ಟು ಲೈಟ್ ಆಗಿ ತಗೋತಾ ಇದ್ದೀರಾ? ಅಯ್ಯೋ ರಾಮ್ ರಾಮ, ನಿಮ್ಮ ಆಗ್ರಹ ಏನು? ನೋಡಿ ಇವ್ರು ಹೆಂಗ್ ಹೇಳ್ತಿದಾರೆ, ನಮ್ಮದು ಅದೇ ಅದೇ ಸರ್, ನೀವು ಮೈಕ್ರೋ ಅಂದ್ರಲ್ಲ, ಮೈಕ್ರೋ ಕನ್ಸಿಡರ್ ಮಾಡಿಲ್ಲ ಅನ್ನೋದೇ ಪಾಪ ಸಂಕಟ. ರೈಟ್ ಅರವಿಂದ್ ಅವರೇ, ದೊಡ್ಡವ್ರನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡಿದ್ದೀರಾ, ಮೈಕ್ರೋ ಕಮ್ಯುನಿಟೀಸ್ನ ಕನ್ಸಿಡರ್ ಮಾಡಿಲ್ಲ ನೀವು. ರೈಟ್ ಮುಗೀತು ಸರ್. ಕಾರ್ಯಕ್ರಮ